ಪ್ರಿಯ ವೀಕ್ಷಕರೇ, ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಶಿರೋಳ್ ಅಂತ ಹೇಳಿ. ನನಗೆ ಸುಮಾರು ಒಂದು 3 ವರ್ಷದಿಂದ ಡಯಾಬಿಟಿಕ್ ಇತ್ತು. ಮೊದಲು ನಾನು ಎಲ್ಲ ಅಲೋಪತಿಕ್ ಮೆಡಿಸಿನ್ ತಗೋತಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ನನಗೆ ಜಾಕ್ವಾರ್ ಮಷಿನ್ ಬಗ್ಗೆ ಹೇಳಿದರು. ಅದನ್ನು ತಗೊಂಡು ನಾನು ಯೂಸ್ ಮಾಡೋದ್ರಲ್ಲಿಂದ ಬರೀ ಕೇವಲ ನನಗೆ ಒಂದು 6 ತಿಂಗಳಲ್ಲಿ ಡಯಾಬಿಟಿಕ್ ರಿವರ್ಸ್ ಆಗಿದೆ. ಡಯಾಬಿಟಿಕ್ ಮುಕ್ತಿ ಹೊಂದಿದ್ದೇನೆ. ನಾರ್ಮಲ್ ಎಲ್ಲ ಸ್ವೀಟ್ ಫುಡ್ ತಿನ್ಕೊಂಡಿದ್ದೀನಿ. ನಾರ್ಮಲ್ ಎಲ್ಲ ನಾನು ಏನಿದೆ ಎಲ್ಲ ಆಹಾರ ಪದ್ಧತಿ ಏನು ನಾರ್ಮಲ್ ಎಲ್ಲ ಇದೆ ಅದಕ್ಕಿಂತ ನಾನು ಆರೋಗ್ಯವಾಗಿದ್ದೇನೆ. ಇಟ್ಸ್ ಸೊ ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಅಂತ. ಸೊ ಶ್ರೀನಿವಾಸ್ ಸರ್ ಊರಿಗೆ ನಾವು ಹರಪನಹಳ್ಳಿ ಊರಿಗೆ ಬಂದಿದ್ದೇವೆ. ಸರ್ ಒಂದು 6 ತಿಂಗಳ ಹಿಂದ್ಗಡೆ ಸೊ ಡಯಾಬಿಟಿಕ್ ಪ್ರಾಬ್ಲಮಿಂದ ನಮ್ಮ ಹತ್ರ ನಮ್ಮ ಸೆಂಟ್ರಿಗೆ ಬಂದಿದ್ದರು. ಸೊ 6 ಮಂತ್ಸ್ ಅವರು ಆಯಿತು ಯೂಸ್ ಮಾಡ್ತಾ. ಇವಾಗ ಸೊ ಅವ್ರು ಏನೇನು ರಿಸಲ್ಟ್ ಪಡೆದಿದ್ದಾರೆ ಈ ಮಷೀನಿಂದ, ಬ್ಲಡ್ ಸರ್ಕ್ಯುಲೇಟಿವ್ ಮಸಾಜರ್ ಯೂಸ್ ಮಾಡಿ ಅಂತ ಅವ್ರ ಬಾಯಿಂದ ಕೇಳ್ಕೊಳ್ಳೋದು. ಎಸ್ ಶ್ರೀನಿವಾಸ್ ಸರ್, ಸೊ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಿ ಸರ್? ಸರ್ ಈಗ ಒಂದು 6 ತಿಂಗಳಿಂದ ಯೂಸ್ ಮಾಡಕ್ಕೆ. ಹಾಂ, ಸೊ ನಿಮ್ಗೆ ಏನು ತೊಂದರೆ ಇತ್ತು ಸರ್? ಸರ್ ನಮ್ಮದು ಡಯಾಬಿಟಿಸ್ ಇತ್ತು ಸರ್. ಎಷ್ಟಿತ್ತು ಡಯಾಬಿಟೀಸು? ಆಳು ಹುಟ್ಟಿದ್ದು 250 ಇತ್ತು. ಓಕೆ ಸರ್. ಊಟಾಗಿಂದ 350. ಸೊ ನಿಮ್ಮ ಡಯಾಬಿಟಿಕ್ ಹೆಚ್ಚಿಗೆ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗ್ತಾ ಇತ್ತು? ಈ ಪೇನು ಸರ್, ನೋಡೋ ಪೇನು, ಕೈ ಕಾಲು ಅರ್ಥ, ಈ ತರ ಎಲ್ಲ ಪ್ರಾಬ್ಲಮ್ ಇತ್ತು. ಓಕೆ ಸರ್. ನಮ್ಮ ಮಗಳು ಹೇಳಿದ್ಲು, ಹಿಂಗ ವಿಡಿಯೋ ಕಳಿಸ್ತಾರ ನೋಡಪ್ಪಜ್ಜಿ, ಹಿಂಗ ಅನುಕೂಲ ಐತೆ ತಾಂಡ್ರ ಅಂತ. ಹಂಗಾಗಿ ನಾನು ಹುಬ್ಳಿಗೆ ಬಂದ. ಓಕೆ ಸರ್. ಮತ್ತು ಇದರಿಂದ ನೀವು ಏನೇನು ರಿಸಲ್ಟ್ ತೊಗೊಂಡಿದ್ದೀರಾ? ಡಯಾಬಿಟಿಕ್ ನಿಮ್ಗೆ ಏನೇನು ರೀಡಿಂಗ್ ಬಂದಿದೆ? ಇದು ನೋಡ್ರಿ, ತಿಂಗಳ ಟೆಸ್ಟ್ ಮಾಡಿಸಿದೆ. ಫಸ್ಟಿನ ತಿಂಗಳು ಒಂದು 30 ಕಡಿಮೆ ಆಯ್ತು. ಅಂದ್ರೆ ಆಳು ಹುಟ್ಟಿದ್ದು 220 ಬಂತು. 220. ಆಮೇಲೆ 320 ಟಿಫನ್ ಆಗಿಂದ ಬಂತು. ಹಿಂಗ ತಿಂಗಳ ಕಡಿಮೆ ಬಂದು ಈಗ ಆಳು ಹುಟ್ಟಿದ್ದು 140 ಐತ್ರಿ. ಟಿಫನ್ ಆಗಿಂದ 150 ಐತಿ. ಈಗ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಇನ್ಸುಲಿನ್ ತಗೊಳ್ಳಿ ಅಂತ ಹೇಳಿ. ಇನ್ಸುಲಿನ್ ತಗೊಳ್ಳಿ ಅಂತಂದು ಹೇಳಿದ್ರು. ಇದು ಲಾಸ್ಟ್ ಸ್ಟೇಜ್ ಗುಳಿಗಳು. ಇನ್ನು ನೆಕ್ಸ್ಟ್ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕು. ಡಯಾಬಿಟಿಸ್ ಇಂದ ಹೊರಗಡೆ ಬರಬೇಕು. ನಾವು ಇನ್ಸುಲಿನ್ ಬೇಡ ಅಂತ. ಸೊ ಇನ್ಸುಲಿನ್ ಬೇಡ ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಸರ್? ಮತ್ತೆ ಮುಂದೆ ಏನೋ ಪ್ರಾಬ್ಲಮ್ ಆಗಿದೆ ಸರ್. ನೀವು ಕರೆಕ್ಟ್ ಡಿಸಿಷನ್ ತಗೊಂಡಿದ್ರ ಲೈಫಲ್ಲಿ. ಯಾಕಂದ್ರೆ ಇನ್ಸುಲಿನ್ ತಗೊಂತ ಹೋದ್ರಂದ್ರೆ ನಿಮ್ಮಲ್ಲಿ ವೈಟಲ್ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು. ಪ್ಯಾನ್ಕ್ರಿಯಾ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಅವೆಲ್ಲ ಫೇಲ್ ಆಗೋ ಚಾನ್ಸಸ್ ಇದಾವೆ. ನಾವು ಲಾಂಗ್ ಟರ್ಮ್ ಅಲ್ಲಿ ಇದನ್ನು ತಗೊಳಕ್ ಹೋಗ್ಬಾರ್ದು ಇನ್ಸುಲಿನ್. ಸೊ ಮತ್ತೇನು ನಿಮ್ಗೆ ಲಾಭ ಪಡೆದಿದ್ದೀರಿ ಸರ್? ಮತ್ತೆ ಅದು ಆಯ್ತಲ್ಲ ಸರ್. ಸೊ ನೀವು ಬಂದಾಗ ನಮ್ಮ ಆಫೀಸ್ ನಾನು ನೋಡಿದ್ದೇನೆ, ಹೆಚ್ಚು ಕಮ್ಮಿ ಬಹಳ ತುಂಬಾ ತೂಕ ಹೆಚ್ಚಿಗೆ ಇತ್ತು. 88 kg ಇದ್ದೆ ಸರ್. 88 kg ಇದ್ರಿ ಸರ್? ಓಕೆ ಸರ್. ಎಷ್ಟು ಕೆಜಿ ವೇಟ್ ನನ್ ತಿಳಿದ ಮಟ್ಟಿಗೆ ಒಂದು 15 kg ಅಂತೂ ಹಳಾರಾಗಿದ್ದೆ. ಯಾಕಂದ್ರೆ ನಮ್ದಾಗ್ಲೇ ನಮ್ಮ ಮೈ ಹಳೆ ಶರ್ಟು, ಟಿ ಶರ್ಟ್ಸ್ ಎಲ್ಲ ಬರ್ತದೆ ಇವಾಗ. ಅದೆಲ್ಲ ನಮಗೆ ಗೊತ್ತಾಗ್ಲಿತ್ತು. ಹೌದೇನು ಸರ್? ಸೊ ಮನೆಯಲ್ಲಿ ಮತ್ತೆ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಇದು ನನ್ನ ಮಗನೂ ಯೂಸ್ ಮಾಡ್ತಾರ, ನಮ್ಮ ಹೆಣ್ಮಕ್ಳು. ಸೊ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗಿದೆ ಸರ್? ಅವರು ಕಾಲು ನೋವು, ಈಗ ರೊಟ್ಟಿ ಮಿಷನ್ ಐತೆ ಸರ್ ಮನ್ಯಾಗ, ಅದು ಕಾಲಿಲೆ ಫ್ರೆಶ್ ಮಾಡ್ಬೇಕು. ಹಂಗಾಗಿ ಪೇನ್ ಬರೋದು ಕಾಲು, ಅದು ಈಗ ಪೇನ್ ಬರ್ತಾ ಇಲ್ಲ. ಮತ್ತೆ ನನ್ನ ಮಗಳು ಯೂಸ್ ಮಾಡ್ತಾ ಇದಾರೆ. ಅವರು ಮಂತ್ಲಿ ಇದು MC ಪ್ರಾಬ್ಲಮ್ ಇತ್ತು. ಅದು ಇದರಿಂದ ಕ್ಲಿಯರ್ ಆಗಿದೆ. ಸೊ ಅವ್ರಿಗೆ ಏನಾದ್ರು ನಾವು ಗುಳಿಗೆ ಔಷಧ ಕೊಟ್ಟಿದ್ದೇವೆ? ಇದೊಂದು ಬ್ಲಡ್ ಸರ್ಕ್ಯುಲೇಷನ್ ಮಸಾಜ್ ಅಂದ್ರೆ ಏನು, ನಮ್ಮ ದೇಹದಲ್ಲಿರುವಂತ ಸರ್ಕ್ಯುಲೇಷನ್ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇವೆಲ್ಲ ಕಾಯಿಲೆಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಮತ್ತೆ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಅಷ್ಟೇ 4 ಸರ್ ನಮ್ಮ ಮನೆಯಲ್ಲಿ ಇರೋದು. ಸೊ ನಿಮ್ಮ ಮನೆಯವ್ರಿಗೆ ಏನು ಲಾಭ ಆಗಿದೆ ಇದರಿಂದ? ಅದೇ ಸರ್, ಈಗ ಕಾಲ್ ಪೇನ್ ಇಲ್ಲ ಸರ್, ಆರಾಮದನಿ ಅಂತ ಹೇಳ್ತದೆ. ಸೊ ಮತ್ತೊಂದೇನೋ ಹೇಳಿದ್ರಿ ನೀವು. ಸೊ ಕಣ್ಣಿನ ತೊಂದರೆ ಬಗ್ಗೆ ಹೇಳಿದ್ರಿ. ಸೊ ಇದರಿಂದ ನಿಮ್ ಕಣ್ಣಿಂದ ಏನೋ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಫೋನಲ್ಲಿ ಹೇಳಿದ್ರಿ ಒಂದ್ಸಲಿ. ಅದು ಸರ್, ನಾನು ಈ ಬಲಗಡೆ ಕಣ್ಣು ಲೆನ್ಸ್ ಹಾಕಿದ್ರು. ಎಡಗಡೆದು ಈಗಲೇ ಬೇಡ, ಇನ್ನೊಂದು 2-3 ವರ್ಷ ಹೋಗ್ಲಿ, ಆಪರೇಷನ್ ಮಾಡಿಸಿದ್ರ ಅಂತ ಡಾಕ್ಟರ್ ಹೇಳಿದ್ರು. ಆಯ್ತಂತ ಈ ಮಿಷನ್ ನಿಂತಾಗ್ಲಿದ್ದ ಕ್ಲಿಯರ್ ಕಾಣ್ತದೆ ಸರ್. ಕ್ಲಿಯರ್ ಕಾಣ್ತಾ ಇದೆ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ಸೊ ಎಷ್ಟು ಟೈಮ್ ನೀವು ಮಷಿನ್ ಅನ್ನ ಯೂಸ್ ಮಾಡ್ತಾ? ನಾನು ಬೆಳಿಗ್ಗೆ 1 ಟೈಮ್, ಬೆಳಿಗ್ಗೆ 15 ನಿಮಿಷ, ಸಾಯಂಕಾಲ 6 ಗಂಟೆ 5:30 6 ಗಂಟೆಗೆ 15 ನಿಮಿಷ.
ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಸೊ ಇದರಿಂದ ನಿಮ್ಗೆ ಎಷ್ಟು ಫ್ಯಾಮಿಲಿ ಎಲ್ಲ ಹ್ಯಾಪಿ ಆಗಿದ್ದಾರೆ ಸರ್? ಹ್ಯಾಪಿ ಅನ್ನೋದೇನು ಸರ್, ಭಾಳ ಖುಷಿ. ಸೊ ಇದನ್ನ ನಾವು ನಿಮ್ಮ ರಿಸಲ್ಟ್ ಅನ್ನ ಬೇರೆದವ್ರಿಗೆ ಶೇರ್ ಮಾಡೋದ್ರಿಂದ ಬೇರೆದವ್ರದ್ದು ನಾವು ಹೆಲ್ತ್ ಅನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಸರ್. ಹೌದು 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 ಹೌದು, ಖಂಡಿತವಾಗಿ ಇಂಪ್ರೂವ್ಮೆಂಟ್ ಸೊ ಆಗ್ತದೆ. ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ರಿಸಲ್ಟ್ ಅನ್ನ ಶೇರ್ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಇದೊಂದು ಸ್ಮಾರ್ಟ್ ಎಡ್ಗರ್ ಡಿವೈಸ್. ಈ ಡಿವೈಸ್ ಇಂದ ಏನೆಲ್ಲ ಲಾಭ ಇದೆ ಅಂತ ಹೇಳೋದಾದ್ರೆ, ನಿಮ್ಗೆ ಏನಾದ್ರೂ BP ಇದ್ರೆ BP ಪಾಯಿಂಟ್ಗೆ ಟಚ್ ಮಾಡ್ಕೊಡೋದ್ರಿಂದ ಲೋ BP, ಹೈ BP ಇರಲಿ ನಾರ್ಮಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈಗ್ರೇನ್ ಇದ್ರೆ ಈ ತರ ಕಮ್ಮಿ ಮಾಡ್ಕೊಳೋದ್ರಿಂದ ನಿಜ ನೋವು, ಬೆನ್ನು ನೋವು, ಸೊಂಟ ನೋವು, ಚೆಸ್ಟ್ ಪೇನ್ ಈ ಥರ ಬಳಕೆ ಮಾಡ್ಬೋದು. ಚೆಸ್ಟಿಗೆ, ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ಕಿಗೆ, ನಿದ್ದೆ ಪ್ರಾಬ್ಲಮ್ ಆಗಿರ್ಬೋದು, ಸೈನಸ್ ಪ್ರಾಬ್ಲಮ್ ಆಗಿರ್ಬೋದು, ಟೆನ್ಷನ್ನು, ಡಿಪ್ರೆಷನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. 10 ಗಂಟೆಗಳಾದರೆ ಶಾಶ್ವತ ಕ್ಲಿಯರ್ ಮಾಡ್ಕೊಬೋದು. ಮಂಡಿ ನೋವಿದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಬಳಕೆ ಮಾಡ್ಬೋದು. ವೆರಿಕೋಸಿಸ್ ಇದ್ದರೆ, ಥೈರಾಯ್ಡ್ ಇದ್ದರೆ ಇದರ ಬಳಕೆ ಮಾಡೋದ್ರಿಂದ ಥೈರಾಯ್ಡು ಕಡಿಮೆ ಆಗ್ತಾ ಬರುತ್ತೆ ನ್ಯಾಚುರಲ್. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ. ಅದು ನನಗೆ ಲಾಕ್ಡೌನ್ ಟೈಮ್ದಾಗ ನಿಮ್ಗೆ ಏನ್ ಸಮಸ್ಯೆ ಆಗೈತೆ ಈಗ ಇದೇ ರೀತಿ ಆಗ್ತಾರೆ. ಹಿಡ್ಕೊಂಡ್ಬಿಡೋದು, ಬಾಳ ಪೇನ್ ಬರೋದು, ಒಂದ್ ಸೈಡ್ ಲೆಗ್ ಇದನ್ನ ಆಗೋದು, ಹಂಗಾಗ ಅಂತಿರ್ತಾರೆ. ಓಕೆ ರೀ ಸರ್. ನಾನೇನ್ ಮಾಡಿದೆ, ಆಲ್ರೆಡಿ ನಮ್ ತಾಯಿಯವ್ರ ಸಲ ತಗೊಂಡಿದ್ದೆ ನಾ ಮಷಿನ್. ಓಕೆ ರೀ. ನಾನು ಯೂಸ್ ಮಾಡ್ತಿದ್ದಿಲ್ಲ, ಹಾಂ ರೀ. ನಾನು ಅವಾಗ ಬಾಕ್ಸ್ ಮಾಡಿಸಿ ನಾನು ಅದ್ರ ಮೇಲೆ ಮಾಡ್ಕಕ್ ಸ್ಟಾರ್ಟ್ ಮಾಡಿದ್ದೆ ಸರ್. ಓಕೆ ರೀ ಸರ್. ಅವಾಗಿಂದ ಇಲ್ಲಿ ಮಟನು ಏನು ಪೇನ್ ಇಲ್ಲ ಸರ್. ನನಗ್ ಒಂದ್ ವಾರದಾಗ ರಿಸಲ್ಟ್. ಹೌದ್ರಿ. ಈಗ ಯಾಕೆ ತಗೊಂಡಿದ್ದೆ ಸರ್ ಅದು? ನಾನು ಶುಗರ್ ಸಲಕ್ ತಗೊಂಡಿದ್ದೆ ಸರ್. ಮೊಣಕಾಲ್ ಸಲಕ್ ತಗೊಂಡಿದ್ದೆ ಅವ್ರಿಗೆ ಆಕ್ಚುಲಿ. ಓಕೆ ರೀ. ಮೊಣಕಾಲ್ ಅವ್ರಿಗೆ ಆರಾಮಾತ್. ಆಮೇಲೆ 2011 ನಮ್ ತಾಯಿಯವ್ರಿಗೆ ಶುಗರ್ ಬಂದಿತ್ತು. ಓಕೆ ರೀ. ನಾವೇನ್ ಮಷಿನ್ ತಗೊಂಡ್ಮೇಲಿಂದ ನಾವು ತಗೊಂಡಿದ್ದೆ ಮೊಣಕಾಲಿನ ಸಲುವಾಗಿ. ಓಕೆ ರೀ. ಅದೇನಾಗಿತ್ತು ಅಂದ್ರೆ ಶುಗರ್ ಲೆವೆಲ್ 6 ವರ್ಷ ಸರ್ ನಾವು ಚೆಕ್ ಮಾಡ್ಸಿಲ್ಲ ಇವನ್ ಹೋಗಿ. ಓಕೆ ಓಕೆ. ಶುಗರ್ ಲೆವೆಲ್ ನಾರ್ಮಲ್ ಆಯ್ತು, ಮೊಣಕಾಲ್ ನೋವು ಕಡಿಮೆ, ನಿಮ್ದು ಡಯಾಬಿಟಿಕ್ ರಿವರ್ಸ್ ಆಯ್ತು. ಹೌದು ಸರ್, ಹೌದು. ಸರಿ, ಅವ್ರದ್ದು ನಮ್ದೇನ್ ಡಯಾಬಿಟಿಕ್ ರಿವರ್ಸ್ ಆಗಿರುತ್ತೆ, ನಮ್ಮ ಅವಾರ್ದ ರಿವರ್ಸ್ ಅಂದ್ರೆ ಏನ್ರಿ ನಿಮ್ದು ಬ್ಯಾಕ್ ಪೇನ್ ಅಂದ್ರೆ 1 ಗುಳಿಗೆ ತಗೊಂತಾರ, ಮುಂಚೆ 2 ತಗೊಂತಾರ, ಮುಂಜಾನೆ ಸಾಯಂಕಾಲ. ಈಗ 1 ಗುಳಿಗೆ ತಗೊಂತಾರ ಸರ್. ಓಕೆ ಓಕೆ ರೀ ಸರ್. ಓಕೆ. ನಮ್ಗೇನ್ ಶುಗರ್ ಅದೇನಿಲ್ರಿ. ನಮಗ ಸ್ವಲ್ಪ ಬ್ಯಾಕ್ ಪೇನ್ ಇದ್ದ ಸಮಸ್ಯೆ ಐತಿ ಸರ್. ಅಂದ್ರೆ ಒಂದ್ 10 ನಿಮಿಷ ನಿಂದ್ರಕ್ ಬರ್ತಿದ್ದಿಲ್ಲ ನನಗೆ. ಒಂದ್ 10-15 ನಿಮಿಷ ನಿಂತ್ರೆ ಕೂಡ್ಬೇಕು ಕಾಣಿಸ್ತಿತ್ತೆ. ಓಕೆ ಓಕೆ ರೀ. ಸೊ ಇವಾಗ ಏನೈತ್ರಿ, ಪೂರ್ತಿ ನಾವು ಒಂದ್ ದಿವ್ಸಕ್ಕೆ ನಾನು 800-1000 ಕಿಲೋಮೀಟರ್ ಕಾರ್ ಡ್ರೈವ್ ಮಾಡ್ತೀನಿ. ಒಂದ್ 200 ಕಿಲೋಮೀಟರ್ ಬೈಕ್ ಹೊಡಿತೇನೆ ಆರಾಮಾಗಿ, ಏನು ಸಮಸ್ಯೆ